ನಮಸ್ತೆ ಸ್ನೇಹಿತರೆ, ಘಮಘಮಿಸುವ ಸಬ್ಬಾಕ್ಷಿ ಚಿತ್ರಾನ್ನ ತೋರಿಸ್ತೀನಿ ಇವತ್ತು ನಿಮಗೆಲ್ಲ. ಬೇಕಾಗೋ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಸಬ್ಬಾಕ್ಷಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಲೆಮನ್ನು. ಸ್ನೇಹಿತರೆ, ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ, ತಮಗೆಲ್ಲ GRS ಓನರ್ ಥಾಟ್ಸ್ಗೆ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಿಮಗೆ ಎಣ್ಣೆ ಕಾದಿದೆ, ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಕರಿಬೇವು ಕರಿಬೇವು ಹಾಕಿದ ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತೆ. ನೋಡಿದ್ರಲ್ವ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದೆ ಸ್ನೇಹಿತರೆ. ಈ ಸಬ್ಬಾಕ್ಷಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಲೆಮನ್ ಚಿತ್ರಾನ್ನ ಅದೆಲ್ಲ ಕಾಮನ್ನಾಗಿ ಮಾಡ್ತೀವಲ್ವ. ನೋಡಿದ್ರಲ್ಲ, ನಾನಿವಾಗ ಹಾಕಿದೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3 ನಿಮಿಷ ಬಿಡೋಣ ಸ್ನೇಹಿತರೆ. ಸೌಟಿಂದ ತಿರುಗಿ 2 ನಿಮಿಷ ಮುಚ್ಚೋಣ. ಇದನ್ನು ಚೆನ್ನಾಗಿ ಬೆಂದ್ಕೊಳುತ್ತೆ. ಮುಚ್ಚಿದ್ರೆ ಏನಾಗುತ್ತೆ, ಬೇಗ ಬೆಂದ್ಕೊಳುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮಾಡ್ಕೋಬೋದು. ಈ ಕಡೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಸಬ್ಬಾಕ್ಷಿ ಪಲ್ಯ 1 ಕಟ್ ಆದರೆ ಸಾಕು. ಭಾಳ ಅನ್ನ ಇತ್ತಂದ್ರೆ ನೀವು 2 ಕಟ್ ತೊಗೋಬೋದು, ತೊಂದರೆ ಇಲ್ಲ. ನೋಡಿರಿ, ಚೆನ್ನಾಗಿ ಅದನ್ನ ಸೌಟ್ ತೊಗೊಂಡು ತಿರುಗ್ತಾ ಇದ್ದೀನಿ. ಈಗ ಅದನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕರಿಬೇವು, ಈ ಸಬ್ಬಾಕ್ಷಿ ಪಲ್ಯ ಮುಚ್ಚೋಣ. 3 ರಿಂದ 2 ನಿಮಿಷ ಮುಚ್ಚಿಬಿಟ್ಟು ಆಮೇಲೆ ಟೊಮೊಟೊ ಹಾಕೋಣ. ನಿಮ್ಗೆ ಎಷ್ಟು ಬೇಕು, 1 ಬೇಕು, 1 ಅಥವಾ 2 ಮತ್ತು 1-2 ಸಾರಿ ನಾವು ಸೌಟ್ ತೊಗೊಂಡು ಚೆನ್ನಾಗಿ ಹಿಂಗೆ ಅಂದ್ಕೊಳ್ಳೋಣ. ಅವಾಗೇನಾಗುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಈ ಘಮಘಮಿಸುವ ಸಬ್ಬಾಕ್ಷಿ ಚಿತ್ರಾನ್ನ ಸ್ನೇಹಿತರೆ. ಯಾರ್ಯಾರು ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ನಿಮಗೆ ಬೇಕು ಅಂದರೆ, ಗಟ್ಟಿ ಅನ್ನಿಸ್ತು ಅಂದರೆ ಸ್ನೇಹಿತರೆ, ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು. ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡೆ ನಾನು. ಅರಿಶಿನ ಆದಮೇಲೆ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಟ್ಟಿಗೆ ಅನ್ನಿಸ್ತಲ್ಲ, ನೀರು ಹಾಕ್ಕೊಂಡೆ ನಾನು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇವಾಗ ಇದನ್ನು ಒಂದು 2 ರಿಂದ 3 ನಿಮಿಷ ಲೆಮನ್ ನೆನ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು. ಲೆಮನ್ನು ಯಾಕಂದರೆ ರುಚಿ ಚೆನ್ನಾಗಿ ಬರುತ್ತೆ, ಅದು ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ನಮಗೆ ಹುಳಿ ಇತ್ತಂದರೂ ಕೂಡ ಆ ಅನ್ನಕ್ಕೆ ಕವರ್ ಆಗಿಬಿಡುತ್ತೆ. ಇವಾಗ ಮುಚ್ಚೋಣ ಸ್ನೇಹಿತರೆ 2 ರಿಂದ 3 ನಿಮಿಷ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಮಾಡಿ ನೋಡಿದ್ರಲ್ವ, ಚೆನ್ನಾಗಿ ಬೆಂದ್ಕೊಂಡಿದೆ. ಯಾರ್ಯಾರು ಹೊಸಬ್ರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. 3 ನಿಮಿಷ ಮುಚ್ಚಿಬಿಡೋಣ ಸ್ನೇಹಿತರೆ. ಆದಮೇಲೆ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಸಬ್ಬಾಕ್ಷಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಆಲ್ರೆಡಿ ಆಗೋಗಿದೆ ಸ್ನೇಹಿತರೆ. ಇದು ಇಳಿಸ್ಕೊಂಡ್ಬಿಡೋಣ ನಾವು. ಅಷ್ಟೊಂದು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ವ, ರೆಡಿ ಆಯಿತು ಸಬ್ಬಾಕ್ಷಿ ಚಿತ್ರಾನ್ನ. ನೋಡಿರಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಈ ಕಮೆಂಟ್ಸಲ್ಲಿ ನಂಗೆ ತಿಳಿಸ್ಬೇಕು ಹೇಗಿದೆ, ಹೇಗಿಲ್ಲ ಅಂತ. ಬೇಗ ನಮ್ಗೆ ಅರ್ಜೆಂಟ್ ಇದ್ದಾಗ ಇದನ್ನು ನನ್ನ ಮಕ್ಕಳ ಬಾಕ್ಸಿಗೆ ಅಥವಾ ನಮ್ಮ ಬಾಕ್ಸಿಗೆ ಅಥವಾ ಆಫೀಸ್ಗೆ ತೊಗೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ವ, ಭಾಳ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ. ನೀನು ಈ ಹುಳಿನ ಬೇಕಾದ್ರೆ ಮಧ್ಯಾಹ್ನ ಕೂಡ ಎತ್ತಿಟ್ಕೋಬೋದು ಸ್ನೇಹಿತರೆ. ಯಾಕಂದರೆ ನಾನು ಲೆಮನ್ ಹಾಕಿದ್ನಲ್ವ. ನೋಡಿದ್ರಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಸಬ್ಬಾಕ್ಷಿ ಚಿತ್ರಾನ್ನ ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ದಿದ್ರಲ್ಲೇ ಮಾಡಿದ್ದೀನಿ, ನಾನೇನು ಎಕ್ಸ್ಟ್ರಾ ಹಾಕಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸ್ಬೇಕು ನೀವು ಹೇಗಿದೆ ಅಂತ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಇದು ಸಬ್ಬಾಕ್ಷಿ ಚಿತ್ರಾನ್ನ. ನೋಡಿದ್ರಲ್ಲ, ಬಾಕ್ಸಿಗೆ ಮಕ್ಕಳಿಗೆ ರೆಡಿ ಆಯಿತು ಸಬ್ಬಾಕ್ಷಿ ಚಿತ್ರಾನ್ನ. ನಾನು ಏನೇ ಮಾಡಿದ್ರು ನನ್ನ ಫ್ರೆಂಡ್ಸ್ ಇರ್ತಕ್ಕಂಥ ಕಾಗೆಗಳಿಗೆ ಮತ್ತು ಗುಬ್ಬಿಗಳಿಗೆ, ಪಕ್ಷಿಗಳಿಗೆ ಮತ್ತು ಆಮೆ ಕೂಡ ಇದೆ ಸ್ನೇಹಿತರೆ. ಫಸ್ಟ್ ನಾನು ತೆಗೆಯೋದು ಅವರಿಗೆ ಒಂದು ಬೌಲಲ್ಲಿ ಕೊಡಬೇಕು ಸ್ನೇಹಿತರೆ. ತುಂಬ ಬದಲಾವಣೆ ಅನಿಸುತ್ತೆ. ಯಾವಾಗಲೂ ನಾವು ಮಾಡಿದ ಒಂದು ತುತ್ತು ಭಾಗ ಪಕ್ಷಿಗಳಿಗೆ ಕೊಟ್ಟರೆ ತುಂಬಾ ಲೈಫಲ್ಲಿ ಬದಲಾವಣೆ ಆಗುತ್ತೆ ಫೈನಾನ್ಷಿಯಲಿ. ಸೊ ಎತ್ತಿಟ್ಕೊಂಡೆ. ಆಮೇಲೆ ಸ್ನೇಹಿತರೆ, ಬಾಕ್ಸಿಗೆ ಮಕ್ಕಳಿಗೆ ರೆಡಿ ತಟ್ಟಂತ. ಮಕ್ಕಳು ಟೇಸ್ಟ್ ಆಗಿದ್ದರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಮಕ್ಕಳಿಗೆ ಬಾಕ್ಸಿಗೆ ರೆಡಿ ಆಯಿತು ಸ್ನೇಹಿತರೆ. ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಬೇಕು ನಮಗೆ. ಹಾಕಿದರೆ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ಲೈಕು ನನಗೆ ಮೋಟಿವೇಶನ್ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ.